70,000 ಕೋಟಿ ಆಪ್ಷನ್ಸ್ ನ ಸೆಲ್ ಮಾಡಿದ್ದಾರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ನಿಫ್ಟಿ 21 ಜುಲೈ ಎಕ್ಸ್ಪೈರಿ ಒಂದೇ ದಿವಸದಲ್ಲಿ. ಯಾರಿಗೆ ಸೆಲ್ ಮಾಡಿದ್ದಾರೆ? ನನಗ್ ಸೆಲ್ ಮಾಡಿದ್ದಾರೆ, ನಿಮಗ್ ಸೆಲ್ ಮಾಡಿದ್ದಾರೆ. ಬೇಸಿಕಲಿ ರಿಟೇಲ್ ಟ್ರೇಡರ್ಸ್ ಗೆ ಈ ಆಪ್ಷನ್ಸ್ ಅನ್ನ ಸೆಲ್ ಮಾಡಿದ್ದಾರೆ, ಎಸ್ಪೆಷಲಿ ಆಪ್ಷನ್ಸ್ ಬೈಯರ್ಸ್ ಗೆ ಸೆಲ್ ಮಾಡಿದ್ದಾರೆ. ಏನು ನಾಲೆಡ್ಜ್ ಇಲ್ಲದೆ, ಇನ್ಫಾರ್ಮೇಶನ್ ಇಲ್ಲದೆ, ಕಣ್ ಮುಚ್ಕೊಂಡು ಕಾಲ್ ಆಪ್ಷನ್ಸ್, ಪುಟ್ ಆಪ್ಷನ್ಸ್ ಟ್ರೇಡ್ ಮಾಡ್ತಾ ಇರೋರಿಗೆ, STBT, BTST, ಹೀರೋ ಝೀರೋ ಟ್ರೇಡ್ಸ್ ಮಾಡ್ತಾ ಇರೋರಿಗೆ ಈ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ. ನಾವು ರಿಟೇಲ್ ಟ್ರೇಡರ್ಸ್ ಟ್ರೇಡ್ ಮಾಡ್ತಾ ಇರೋದು ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಇರುವಂತಹ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಅಗೇನೆಸ್ಟ್ ಆಗಿ. ಅವ್ರ ಹತ್ರ ಹೆವಿ ಕ್ಯಾಪಿಟಲ್ ಇರುತ್ತೆ, ಹೆವಿ ಮಿಷನರೀಸ್ ಇರುತ್ತೆ, ದೊಡ್ಡ ದೊಡ್ಡ ಆಲ್ಗೋಸ್ ಅನ್ನ ರನ್ ಮಾಡೋ ಕೆಪಾಸಿಟಿ ಇರುತ್ತೆ. ಅಂತಹ ತಿಮಿಂಗಲಗಳ ಜೊತೆ ನಾವು ಟ್ರೇಡ್ ಮಾಡ್ತಾ ಇದ್ದೀರಿ ಅಂದ್ರೆ ಆ ತಿಮಿಂಗಲಗಳಿಗೆ ಆಹಾರ ಯಾರು ಗೊತ್ತಾ? ನಾವು ರಿಟೇಲ್ ಟ್ರೇಡರ್ಸ್. ರಿಟೇಲ್ ಟ್ರೇಡರ್ಸ್ ಗೆ ಟ್ರ್ಯಾಪ್ ಮಾಡಿ, ಬಕ್ರಾ ಮಾಡಿ ದೊಡ್ಡ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ದುಡ್ಡು ಮಾಡ್ತಾ ಇದ್ರೆ, ರಿಟೇಲ್ ಟ್ರೇಡರ್ಸ್ ಮಾತ್ರ ವಿತೌಟ್ ನಾಲೆಡ್ಜ್ ಒಂದೇ ದಿನದಲ್ಲಿ ಕ್ಯಾಪಿಟಲ್ ನ ಡಬಲ್ ಮಾಡಬೇಕು, 3 ತಿಂಗಳಲ್ಲಿ ಫುಲ್ ರಿಚ್ ಆಗ್ಬಿಡ್ಬೇಕು ಅಂತ ಆಸೆಯಿಂದ ಟ್ರೇಡ್ ಮಾಡ್ತಾ ಇರ್ತಾರೆ. ಕೊನೆಗೆ ಮಾರ್ಕೆಟ್ ಎದುರುಗಡೆ ನಿಲ್ಲಕ್ಕಾಗದೆ ಕ್ಯಾಪಿಟಲ್ ನ ವೈಪ್ ಔಟ್ ಮಾಡ್ಕೊಳ್ತಾರೆ. ಇಲ್ಲಿ ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಟ್ರೇಡ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಸ್ಟ್ರಾಟಜಿಸ್ ಗೊತ್ತು, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಯಾವ್ದೆಲ್ಲ ಅನಾಲಿಸಿಸ್ ಮಾಡ್ತಾ ಇದ್ದೀರಾ, ಎಷ್ಟು ಇಂಡಿಕೇಟರ್ಸ್ ಹಾಕೊಂಡಿದ್ದೀರಾ ಅಂತ ಮಾರ್ಕೆಟ್ ಗೆ ಅರ್ಥ ಆಗಲ್ಲ. ನೀವು ಟ್ರೇಡಿಂಗ್ ಅಲ್ಲಿ ಸರ್ವೈವ್ ಆಗಬೇಕು ಅಂದ್ರೆ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತೆ ಪ್ರಾಪರ್ ಮೈಂಡ್ ಸೆಟ್ ಇಂದ ಮಾತ್ರ ಸಾಧ್ಯ. ಟ್ರೇಡಿಂಗ್ ಅಲ್ಲಿ ಯಾರು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡ್ತಾರೆ, ಯಾರು ಟ್ರೇಡಿಂಗ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ತಾರೆ, ಅವರು ಮಾರ್ಕೆಟ್ ಎದುರುಗಡೆ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಸಾಧ್ಯ. ಅಂತವ್ರನ್ನ ಮಾರ್ಕೆಟ್ ಉಳಿಸ್ಕೊಳ್ಳುತ್ತೆ, ಮಿಕ್ಕಿದವ್ರನ್ನ ಮಾರ್ಕೆಟ್ ಒದ್ದು ಹೊರಗಡೆ ಹಾಕತ್ತೆ. ಅನ್ಫಾರ್ಚುನೇಟ್ಲಿ ಈ ವಿಷಯ ತುಂಬಾ ಜನಕ್ಕೆ ಅರ್ಥ ಆಗೋಷ್ಟರಲ್ಲಿ ತುಂಬಾ ದೊಡ್ಡ ಮಿಸ್ಟೇಕ್ಸ್ ಮಾಡ್ಬಿಟ್ಟಿರ್ತಾರೆ. ಸೊ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಅವರನ್ನ ಸೇವ್ ಮಾಡಿ.